ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ನನ್ನ ನಮಸ್ಕಾರ. ಈ ವಿಡಿಯೋನಲ್ಲಿ ಉತ್ತರ ಆರಾಧನೆ ಅಂತಂದರೆ 21ನೇ ತಾರೀಕು ಬರುವಂತಹ ರಾಯರ ಉತ್ತರಾರಾಧನೆಯ ಪೂಜೆ ಯಾವ ರೀತಿ ಇರಬೇಕು ಅನ್ನುವಂತಹ ಮಾಹಿತಿ ಈ ವಿಡಿಯೋನಲ್ಲಿ ನಿಮಗೆ ಲಭ್ಯ ಆಗುತ್ತೆ. ಇವತ್ತು ರಾಯರ ಫೋಟೋವನ್ನು ಒರೆಸಿದರೆ ನಾಳೆನೂ ಸಹ ರಾಯರ ಫೋಟೋವನ್ನು ಒರೆಸಿ ಶುದ್ಧವಾದಂತಹ ಗಂಧವನ್ನು ಹಚ್ಚಿ 18 ಎಳೆ ಗೆಜ್ಜೆ ವಸ್ತ್ರವನ್ನು ನಾಳೆ ರಾಯರಿಗೆ ಸಮರ್ಪಣೆ ಮಾಡಿ. 18ನೇ ಪೂರ್ವಾರಾಧನೆ ದಿನ 9 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಅಂತ ಹೇಳಿದ್ದೆ, ಆದರೆ ನಾಳೆ 18 ಎಳೆ ಗೆಜ್ಜೆ ವಸ್ತ್ರ. 9 ಎಳೆ ಅಂದರೆ ಹೇಗೆ ಅಂತ ಹೇಳಿ ಒಬ್ಬರು ಕಾಮೆಂಟಲ್ಲಿ ಕೇಳಿದರು. ನೀವೀಗ ಒಂದು ಕೈನಲ್ಲಿ ಒಂದು ಎಳೆ ನೀವು ಗೆಜ್ಜೆ ವಸ್ತ್ರವನ್ನು ಹಿಡ್ಕೊಂಡ್ರೆ 10 ಉಂಡೆ ಕಾಣುತ್ತೆ ನಿಮಗೆ. ಮಧ್ಯೆ ಅರಿಶಿನ ಕುಂಕುಮ ಹಚ್ಚಿರ್ತಾರೆ. ಆ 10 ಉಂಡೆಗಳನ್ನ 9 ಎಣಿಸ್ಕೊಳ್ಳಿ. 9 ಅಂತಂದಾಗ 9 ಹಾಕಬಾರ್ದು, ಒಂದು ಹೆಚ್ಚಿಸಿ 10 ಹಾಕಬೇಕು. 18 ಅಂದಾಗ ಅದರಲ್ಲಿ 19 ಉಂಡೆ ಬರಬೇಕು. ಆ ರೀತಿ ಹಾಕಿ ಇನ್ನು ರಾಯರಿಗೆ ನಿಮ್ಗೆ ಏನೆಲ್ಲ ಪ್ರೀತಿ ಆಗುತ್ತೆ ಆ ಹೂಗಳಿಂದ ಅಲಂಕಾರ ಮಾಡಿ. ಆದಷ್ಟು ದಾಸವಾಳ ಮತ್ತು ಕಣಗಲು ಬೇಡ, ತುಳಸಿಯನ್ನು ಕಡ್ಡಾಯವಾಗಿ ಹಾಕಬೇಕು. ನಾಳೆ ವಿಶೇಷವಾಗಿ 5 ಇಲ್ಲ 9 ದೀಪಗಳನ್ನು ರಾಯರ ಮುಂದೆ ಹಚ್ಚಿದ್ರೆ ಶ್ರೇಷ್ಠ ಅಂತೇಳಿ ಹೇಳ್ತಾರೆ. ಅದರಲ್ಲಿ ಅಟ್ಲೀಸ್ಟ್ 3 ಆದರೂ ಸಹ ಮಣ್ಣಿನ ದೀಪಗಳನ್ನು ಅಂಟಿಸಿ. ನಿಮ್ಮ ಹತ್ರ ಏನಿದೆ ಅದರಲ್ಲೇ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾಡಿ. ನನಗೆ ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು, 5 ದೀಪಗಳನ್ನು ಹಚ್ಚಿ ಅಂತೇಳಿ ಶ್ರಾವಣ ಮಾಸದಲ್ಲಿ ಹೇಳಿದ್ದೆ ಪಾಪ. ಅದಕ್ಕೋಸ್ಕರ ಎಲ್ಲವನ್ನೂ ಸಹ ದುಡಿಯೋರು ಒಬ್ಬರಿದ್ದಾಗ ನಾವು ವಾರ ಅದು ಇದು ಅಂತ ಹೇಳಿ ಕೇಳಿದ್ರೆ ಅವ್ರಿಗೆ ಹೊರೆ ಆಗ್ಬೋದು ಅನ್ನೋಂಥದ್ದು ಪಾಪ ಅವ್ರ ಮಾತು. ನಾನು ಹೇಳೋದು ಈಗ ಈ ದೀಪಗಳಿಗೆ ಸಂಬಂಧಪಟ್ಟಂತೆ ಅಲ್ಲ. ಸೋಷಿಯಲ್ ಮೀಡಿಯಾಸನ್ನು ನೋಡಿ ರಾಯರಿಗೆ ಕಲರ್ಫುಲ್ಲಾಗಿ ಅಲಂಕಾರ ಮಾಡಿದ್ರೆ ಮಾತ್ರ ನಮಗೆ ರಾಯರು ಒಲಿಯೋದು. ವೈಭವವಾಗಿ ರಾಯರ ಪೂಜೆ ಅಂತಲ್ಲ, ವೈಭವವಾಗಿ ಮಾಡಿದ್ರೇ ದೇವರು ಒಲಿತಾನೆ ಅಂತ ಭ್ರಮಿಸೋದು ಬಹಳ ತಪ್ಪು. ನಮ್ಮಲ್ಲಿ ಏನಿದೆ, ನಮ್ಮ ಫೈನಾನ್ಷಿಯಲ್ ಸ್ಟೇಜ್ ನಮಗೆ ಗೊತ್ತಿರುತ್ತೆ. ನಮ್ಮ ಹಣಕಾಸಿನ ಅನುಕೂಲಕ್ಕೆ ತಕ್ಕ ಹಾಗೆ ಏನು ಅನುಕೂಲ ಆಗುತ್ತೆ. ಈಗ 1 ಎಳೆ ಹೂವು ಇದೆಯಾ, 1 ಎಳೆ ತುಳಸಿ ಇದೆಯಾ, ಅದನ್ನೇ ಹಾಕಿ ಮಾಡಿ. ನಿಮ್ಮ ಹತ್ರ ಏನು ದೀಪಗಳಿದೆ ಅದನ್ನೇ ಹಚ್ಚಿ. 9 ದೀಪಗಳು ತುಪ್ಪದಲ್ಲಿ ಆಗಲ್ಲ, 2 ದೀಪ ತುಪ್ಪದಲ್ಲಿ ಹಚ್ಚಿ. ನಿಮ್ಮ ಅನುಕೂಲತೆಯನ್ನು ನೋಡಿಕೊಂಡು ಮಾಡಿ. ರಾಯರು ನೋಡೋದು ನೀವು ಎಷ್ಟೆಲ್ಲ ಕಲರ್ಫುಲ್ಲಾಗಿ ಹೂಗಳನ್ನು ಹಾಕಿ ಡೆಕೋರೇಷನ್ ಮಾಡಿದ್ದೀರ ಅನ್ನೋದ್ರ ಮೇಲೆ ಅವರ ಹೂ ಪ್ರಸಾದ ಆಗಲಿ ಅನುಗ್ರಹ ಆಗಲಿ ಖಂಡಿತ ಆಗಲ್ಲ. ರಾಯರು ನೋಡೋದು ನಿಮ್ಮ ಭಕ್ತಿಯನ್ನು, ನಿಮ್ಮ ನಿಷ್ಕಲ್ಮಶತೆಯನ್ನು, ಮತ್ತು ನೀವು ಅವರನ್ನು ಯಾವ ಮಟ್ಟಕ್ಕೆ ನಂಬಿದ್ದೀರಾ. ಈಗ ಪೂಜೆ ಮಾಡ್ತಾ ಇರ್ತೀವಿ, ಏನೋ ಒಂದು ಅಂದ್ಕೊಂಡಿದ್ದು ಆಗಿಲ್ಲ ಅಂದ ತಕ್ಷಣ ರಾಯರು ನಮಗೆ ಅನುಗ್ರಹ ಮಾಡಲಿಲ್ಲ ಅಂಥೇಳಿ ಸ್ವಲ್ಪ ನಂಬಿಕೆ ಕಡಿಮೆ ಮಾಡ್ಕೊಳ್ತು. ಅದೆಲ್ಲ ಮಾಡಬಾರ್ದು. 1000 ಕಷ್ಟ ಬರಲಿ, ನೀವೇ ದಿಕ್ಕು ಅಂತೇಳಿ ಅವ್ರ ಪಾದ ಹಿಡೀರಿ. 1000 ಕಷ್ಟ ದಾಟಿದಾಗ 1001ನೇ ಏನು ಹಂತ ಬರುತ್ತಲ್ವ ಜೀವನದಲ್ಲಿ, ಅಲ್ಲಿಗೆ ನಿಮ್ಮ ಬಾಳನ್ನು ಬಂಗಾರ ಮಾಡ್ತಾರೆ. ಅದು ಸತ್ಯ. ತಾಳ್ಮೆ ಇರಬೇಕು. ಮತ್ತು ನಾಳೆಗೆ ಇಲ್ಲಿನ ತನಕ ರಾಯರ ಅಭಿಷೇಕದಲ್ಲಿ ಮೊಸರು ಬಳಸೋ ಹಾಗಿರಲಿಲ್ಲ. ಅದು ನಾಳೆಗೆ ಮುಕ್ತಾಯ ಆಗುತ್ತೆ. ನೀವು ಪಂಚಾಮೃತ ಅಭಿಷೇಕವನ್ನು ಅಂದರೆ ಮೊಸರನ್ನು ಬಳಸಿ ಮಾಡ್ಕೊಳ್ಳೋ ಅಂತಹ ಅಭಿಷೇಕವನ್ನು ಮಾಡ್ಕೋಬೋದು. ನಾಳೆಯಿಂದ ನೈವೇದ್ಯಕ್ಕೂ ಸಹ ಈಗ ಮೊಸರನ್ನು ಆ ಥರ ಏನಾರ ಇದ್ದರೆ ಮೊಸರನ್ನು ಬಳಸ್ಕೋಬೋದು. ನಾಳೆ ಇನ್ನೇನು ಒಂದು ವಿಶೇಷ ಅಂತಂದರೆ ರಾಯರ ಎದುರಿಗೆ ಒಂದು ಕಳಸವನ್ನು ನೀವು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ರಾಯರ ಆವಾಹನೆ ಅನುಗ್ರಹ ಅಂದರೆ ನೀವು ಪೂಜೆ ಮಾಡೋ ಜಾಗದಲ್ಲಿ ಹೆಚ್ಚಿನದಾಗಿ ಒಂದು ರಾಯರ ಒಂದು ಅಂಶ ಅಲ್ಲಿ ನೆಲೆ ಆಗಬೇಕು ಅಂತಂದರೆ ಈ ಕಲಶ ಪ್ರತಿಷ್ಠಾಪನೆ ಮಾಡಿ. ನೀವು ರಾಯರಿಗೆಲ್ಲ ಅಲಂಕಾರ ಮಾಡಿಕೊಂಡಾದ ನಂತರ ರಾಯರ ಎದುರಿಗೆ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕೋಬೇಕು. ಅದರ ಮೇಲೆ 4 ಕಾಳು ಅಕ್ಷತೆಯನ್ನು ಹಾಕಿ ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ. ಇದಕ್ಕೆ ವಿಳೆದೆಲೆ ಬಳಸಬಾರ್ದು. ವಿಶೇಷ ಅಂತಂದರೆ 5 ಮಾವಿನ ಎಲೆಯನ್ನು, 1 ಕಾಯಿಯನ್ನು ಬಳಸಿ, ಅಂದರೆ 1 ಕಾಯಿ 5 ಮಾವಿನ ಎಲೆ ಬಳಸಿ ಕಳಶ ಸಿದ್ಧಪಡಿಸ್ಕೊಳ್ಳಿ. ಕಳಸದ ಒಳಗೆ ಏನೇನು ಹಾಕಬೇಕು ಅಂತಂದರೆ ಶುದ್ಧವಾದಂತಹ ನೀರು, ಹಳದಿ ಅಕ್ಷತೆ ಮತ್ತು 1 ಎಲೆ ತುಳಸಿ ಹಾಕಿದ್ರೆ ಸಾಕು. ಅರಿಶಿನ ಕುಂಕುಮ ಎಲ್ಲ ಏನೂ ಹಾಕೋದು ಬೇಕಿಲ್ಲ. ನಾಳೆಯ ವಿಶೇಷತೆ ಏನು ಅಂತಂದರೆ ಎಲ್ಲಾದರೂ ಬಾಳೆಕಂದು ಸಿಕ್ಕಿದ್ರೆ ಮತ್ತು ಮಾವಿನ ಎಲೆಗಳನ್ನು ಸಿಕ್ಕಿದ್ರೆ ಮಾವಿನ ಎಲೆಗಳಿಂದ ಬಾಗಿಲಿಗೆ ತೋರಣ ಕಟ್ಟಿ ಮತ್ತು ರಾಯರ ಅಕ್ಕಪಕ್ಕ ಬಾಳೆಕಂದನ್ನು ಇಡಿ. ಇದಕ್ಕೂ ಸಹ ನಿಮಗೆ ವಿಶೇಷ ಫಲ ಇರುತ್ತೆ. ರಾಯರ ಆರಾಧನೆ ದಿನ ಬಾಳೆಕಂದು ಮತ್ತು ಮಾವಿನ ಎಲೆಗಳನ್ನು ಬಳಸಿ ರಾಯರಿಗೆ ಸಿಂಗಾರ ಮಾಡೋದ್ರಿಂದ. ಕಲಶ ಪ್ರತಿಷ್ಠಾಪನೆ ಮಾಡಿದ ನಂತರ ನೀವು ಈ 5 ಇಲ್ಲ 9 ದೀಪಗಳನ್ನ ರಾಯರಿಗೆ ಹಚ್ಚಿ ಅಭಿಷೇಕವನ್ನು ಮಾಡ್ಕೊಳ್ಳಿ. ಅಭಿಷೇಕ ಆದ ನಂತರ ರಾಯರಿಗೆ ಧೂಪವನ್ನು ತೋರಿಸಿ 2 ತುಪ್ಪದ ದೀಪಗಳನ್ನು ಇಟ್ಕೊಂಡು ರಾಯರಿಗೆ ಆರತಿಯನ್ನು ಮಾಡಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಮಾಡಿ. ಪೂರ್ತಿ ಆಗಲಿಲ್ಲ ಅಂತಂದರೆ ಅದರಲ್ಲಿ ಅಟ್ಲೀಸ್ಟ್ 10 ಶ್ಲೋಕಗಳನ್ನಾದರೂ ವಿಷ್ಣು ಸಹಸ್ರನಾಮ ಮೊದಲು ಹೇಳಿಕೊಂಡು ಆಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳಿ ರಾಯರಿಗೆ ಪಂಚಾರತಿಯನ್ನು ಮಾಡಿ. ಇದರ ಜೊತೆಗೆ ಯಾವ್ಯಾವ ಸ್ತೋತ್ರಗಳನ್ನ ಹೇಳ್ಕೊಳ್ಬೇಕು
ಆ ಸ್ತೋತ್ರಗಳನ್ನು ಸಹ ಇದ್ರ ಜೊತೆ ಹೇಳ್ಕೊಳ್ಳಿ. ಈ ಅಷ್ಟೋತ್ತರ ಸ್ತೋತ್ರಗಳೆಲ್ಲ ಮುಗಿದ ಮೇಲೆ ಪಂಚಾರತಿ ಅಂತಂದರೆ 5 ತುಪ್ಪದ ಬತ್ತಿಗಳನ್ನ ನೆನೆಸಿರ್ತೀವಲ್ವ, ಅದರಲ್ಲಿ ರಾಯರಿಗೆ ಪಂಚಾರತಿಯನ್ನು ಮಾಡಿ ನೈವೇದ್ಯವನ್ನು ತೋರಿಸಿ. ನಾಳೆ ವಿಶೇಷ ನೈವೇದ್ಯ ಏನು ಅಂತಂದರೆ ಉತ್ತರಾರಾಧನೆಗೆ ಕರಿಗಡುಬು ಅಂತಂದರೆ ನಾವು ಒಬ್ಬಟ್ಟಿಗೆ ಹೂರ್ಣ ಮಾಡ್ಕೋತೀವಲ್ವ, ಆ ಥರ ಹೂರ್ಣ ಮಾಡಿಕೊಂಡು ಕರ್ಜಿಕಾಯಿ ಥರ ಕರೆದು ಇಟ್ಟರೆ ರಾಯರಿಗೆ ಬಹಳ ಪ್ರೀತಿಯಂತೆ ಆ ನೈವೇದ್ಯ ಮೇಲೆ ವಿಶೇಷ ಅನುಗ್ರಹ ಬೇಕು ಅಂತಂದರೆ ಈ ನೈವೇದ್ಯವನ್ನು ಮಾಡಿ. ಕರಿಗಡುಬು ಮತ್ತು ಹೆಸರು ಬೇಳೆ ಮತ್ತು ನಾಳೆ ಮೊಸರು ಅನ್ನ ನೈವೇದ್ಯವನ್ನು ರಾಯರಿಗೆ ತೋರಿಸ್ಬೋದು. ಇಷ್ಟು ದಿನ ಮೊಸರಿನಿಂದ ಮಾಡಿರೋದು ನಾವೇನು ಇಟ್ಟಿರಲ್ಲ. ನಾಳೆ ಕಾಯಿಯನ್ನು ಸಹ ನೀವು ಪೂಜೆಗೆ ಹೊಡಿಬೋದು ಮತ್ತು ನಾಳೆಯಿಂದ ಬಾಳೆಹಣ್ಣನ್ನು ಸಹ ನೈವೇದ್ಯವಾಗಿ ಇಡ್ಬೋದು. ಇಟ್ಟು ಮಹಾಮಂಗಳಾರತಿಯನ್ನು ಮಾಡಿ ಕಲಶವನ್ನು ಗುರುವಾರ ಸಾಯಂಕಾಲ 5:30 ನಂತರ ವಿಸರ್ಜನೆ ಮಾಡಿ. ಅಲ್ಲಿಯವರೆಗೂ ಅದು ಎಲ್ಲಿಟ್ಟಿರ್ತೀರೋ ಹಾಗೇ ಇರಲಿ. ಗುರುವಾರನೂ ರಾಯರಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಮಾಡೇ ಮಾಡ್ತೀರಾ. ಮಧ್ಯಾರಾಧನೆ ಇರುತ್ತೆ, ಕಳಶ ತೆಗೆಯೋದಕ್ಕೆ ಹೋಗಬೇಡಿ. ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಅದರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ಸ್ನ ಹಾಕ್ತೀನಿ. ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲೇ ಕೇಳಿ, ನಾನು ಕಾಮೆಂಟ್ ನೋಡಿದ ತಕ್ಷಣ ನಿಮಗೆ ರಿಪ್ಲೈ ಮಾಡ್ತೀನಿ. ಎಲ್ಲರಿಗೂ ರಾಯರ ಅನುಗ್ರಹ ದೊರಲಿ. ಒಳ್ಳೆಯದಾಗಲಿ. ನಮಸ್ಕಾರ.